ಅಂತಂದ್ಬಿಟ್ಟು ಇಲ್ಲಿ ಮಾಜಾರ್ ಮಾಡೋದಕ್ಕೆ ಬಂದಿದ್ರಿ ನೀವು, ಸೊ ಒಳಗಡೆ ಬಿಟ್ಟಿಲ್ಲ ಅಂತಂದ್ಬಿಟ್ಟು ಹೇಳ್ತಿದ್ರಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಬೆಳಗಿಂದ ಏನು ನಡೀತು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಏನಕ್ಕೋಸ್ಕರ ಅಂದರೆ ನಾನು ಒಳಗಡೆ ಹೋಗಿಲ್ಲ. ನನಗೆ ದಿನಾಂಕ 4/5/2024 ಅಂದರೆ ಸಾಟರ್ಡೆ ನನಗೆ ಏನಿಲ್ಲಿ ಬಸವನಗುಡಿ ರೇವಣ HD ರೇವಣ್ಣವ್ರ ಮನೆ ಇದೆ. ಇಲ್ಲಿಗೆ ನೀವು ಬಂದು ಏನು ಮಾಜಾ ಪ್ರಕ್ರಿಯೆ ಮಾಡೋಕ್ಕೋಸ್ಕರ ಸಹಕರಿಸಬೇಕು ಅಂತ ಕೇಳಿದರು. ಏನಕ್ಕೆ ಕೇಳಿದರು ಅಂತ ಅಂದರೆ ಇಲ್ಲಿ ಮಾಜಾ ಪ್ರಕ್ರಿಯೆ ಮಾಡೋ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಯಾರಾದರೂ ಅವ್ರ ಮನೇಲಿ ಇರಬೇಕಾಗುತ್ತೆ. ಆದರೆ ಮನೆಯಲ್ಲಿ ಇಲ್ಲದಲೇ ಇರೋದ್ರಿಂದ ಸಂಬಂಧಪಟ್ಟಂಥ ಮನೆಯವರು ನನಗೆ ಆಥರೈಸನ್ನು ಮಾಡಿದರು. ಆ ಆಥರೈಸ್ ಲೆಟ್ರನ್ನು ನಾನು SIT ಅವ್ರಿಗೆ ಕೊಟ್ಟು ಒಡ್ಲಾಗಿ ಅವರು ನನಗೆ ನೋಟಿಸನ್ನು ಮಾಡಿದರು. ನೀವು ಆಥರೈಸ್ ಮಾಡಿದಿರಿ, ನಿಮ್ಗೆ ಮಾಡಿದರೆ ಆದ್ದರಿಂದ ನಾನು ನಿಮಗೆ ನೋಟಿಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ನೋಟಿಸ್ ಕೊಟ್ಟು ನಿಮಗೆ ಸಹಕಾರವನ್ನು ನೀಡಬೇಕು. CR ನಂಬರ್ ಒಳಯನೇಶ್ವರದಲ್ಲಿ ಕೋರ್ಟಲ್ಲಿ ಒಳಯನೇಶ್ವರ ಪೊಲೀಸ್ ಸ್ಟೇಷನ್ CR ನಂಬರ್ 107/24 ಏನು ಪ್ರಕರಣ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಬಂದು ಸಹಕಾರ ಮಾಡಬೇಕು ಅಂತ ಹೇಳಿದರು. ಮಾಜಾ ಪ್ರಕ್ರಿಯೆ ಸಹಕಾರ ಮಾಡಬೇಕು ಅಂತ ಹೇಳಿದರು. ನಾನು ಅದಕ್ಕೋಸ್ಕರ ನಾನು ಈ ದಿನ ಬಂದೆ. ಇದಲ್ಲದೆ ನನಗೆ ನಿನ್ನೆ ಏನು SIT IO ಇದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾರೆ, ಅವರು ನನಗೆ ನಿನ್ನೆ 4:30 ನನಗೆ ಕಾಲ್ ಮಾಡಿದರು. ಸರ್ ನಿಮ್ಗೆ ನೋಟಿಸ್ ಕೊಟ್ಟಿದ್ದೀವಿ, ದಯಮಾಡಿ ನೀವು ಮ್ಯಾಂಡೇಟ್ರಿ ಇರಲೇಬೇಕು ಅಂತ ನನಗೆ ಹೇಳಿದರು. ಅದಕ್ಕೋಸ್ಕರ ನಾನು ಬಂದೆ. ಅದಲ್ಲದೆ ಬೆಳಗ್ಗೆ ಸುಮಾರು 9:30 11 o'clockವರೆಗೂ ಸುಮಾರು 4-5 ಸಲ ಫೋನ್ ಮಾಡಿದೆ. ಸರ್ ಎಲ್ಲಿದ್ದೀರಿ ಇದ್ದೀರೋ ಇಲ್ವೋ ಅಂತ. ನಾನು ಇದ್ದೀನಿ ಸರ್ ಮೇಡಮ್ ಬನ್ನಿ ಅಂತ ಹೇಳಿದ್ದೀನಿ. ಬಂದರೂ ಬಂದಿದ್ದೀನಿ. ಸಂಬಂಧಪಟ್ಟಂತೆ ಬಂದ ಮೇಲೆ ಇವರು ನನ್ನ ಒಳಗಡೆಗೆ SIT ಮಾಜಾ ಪ್ರಕ್ರಿಯೆ ನೋಟಿಸ್ ನೀಡಬೇಕಾಯ್ತು, ಸಹಕಾರ ನೀಡಬೇಕಾಯಿತು. ನನ್ನನ್ನು ಒಳಗಡೆ ಕರಲಿಲ್ಲ. ಅವರೇ ಏಕಾಏಕಿ ಹೋಗಿ ಮಾಜಾ ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ. ಆದರೆ ಆ ಮಾಜಾ ಪ್ರಕ್ರಿಯೆ ನೀವು ಮಾಡಬೇಡಿ ಅಂತ ನಾನೇನು ಹೇಳಲ್ಲ. ಅದು ನಿಮ್ಮ ಕರ್ತವ್ಯ, ನಿಮ್ಮ ಅದು ಕಾನೂನಲ್ಲಿ ಇದೇ ಪ್ರಕ್ರಿಯೆ ನಡೆಸಲೇಬೇಕಾಗಿದೆ ಮಾಡಿದೆ. ಆದರೆ ನನಗೆ ನೋಟಿಸನ್ನು ನೀವು ನೀಡಿದ ಮೇಲೆ ಅದು ನಾನು ಸಹಕಾರ ನೀಡಬೇಕು, ನೀವು ಮಾಜಾ ಪ್ರಕ್ರಿಯೆ ಸಹಕಾರ ನೀಡಬೇಕು ಅಂತ ನಾನು ನೋಟಿಸ್ ಕೊಟ್ಟ ಮೇಲೆ ನನ್ನನ್ನು ನನ್ನ ಒಳಗಡೆ ಸೇರಿಸಿಲ್ಲ. ಹಾಗಾದ್ಮೇಲೆ ನೀವು ಸಹಕಾರ ನೀಡಿ ಅಂತ ನನಗೆ ನೀವು ನೋಟಿಸ್ ಯಾಕೆ ಕೊಟ್ರಿ? ನನಗೆ ನೋಟಿಸ್ ಕೊಡೋಂಥ ಅವಶ್ಯಕತೆ ಏನಿತ್ತು? ನಿನ್ನೆಯಿಂದ ಈ ಬೆಳಗ್ಗೆ 11 ಗಂಟೆವರೆಗೂ 4ರಿಂದ 5 ಬಾರಿ SIT IO ನೀವು ಯಾಕೆ ನನಗೆ ಕಾಲ್ ಮಾಡಿದ್ರಿ? ಹಂಗಾರೆ ಕಾಲ್ ಮಾಡಿಲ್ವಾ ನೀವು? ನನಗೆ ತೋರಿಸ್ಬೇಕಾ ನಿಮಗೆ ಕಾಲ್ ಮಾಡಿರೋದು? ನಾನು ನಿಮಗೆ ಮಾಡಿದ್ರೆ ನೀವೇನಕ್ಕೆ ನೀವು ನಿಮ್ಮನ್ನ ಒಳಗಡೆ ಮಾಡಿಲ್ಲ? ನಿಮ್ಗೇನು ಅವಶ್ಯಕತೆ ಇದೆ? ಯಾರೋ ಒಬ್ಬ ವ್ಯಕ್ತಿ ಹೇಳ್ದಂಗೆ ಏಕಪಕ್ಷೀಯವಾಗಿ ಮಾಡೋಕ್ಕೋಸ್ಕರ ನೀವು ಒಳಗಡೆ ನಮ್ಮನ್ನು ಬಿಡ್ದಲ್ಲೇ ನೀವು ಮಾಡ್ಕೊಂಡಿದ್ದೀರಾ? ಈಗ ಏನು ಹೇಳ್ತಿದ್ದೀರಾ ಸರ್? ಈಗ ನೋಟಿಸ್ ಕೊಟ್ಟರು ನಿಮ್ಮನ್ನ ಒಳಗಡೆ ಬಿಟ್ಟಿಲ್ಲ, ಯಾಕಂದ್ರೆ ನೀವು ನೋಟಿಸ್ ತೋರಿಸ್ತಾ ಇದ್ದೀರಾ ಅವಾಗ್ಲಿಂದನೂ. ಸೊ ಇದರಿಂದ ಏನು ಅಂತ ಅಂದ್ಬಿಟ್ಟು ಹೇಳ್ತೀರಾ ಸರ್? ಯಾರ ಕೈ ಇದೆ ಅಂತ ಅಂದ್ಬಿಟ್ಟು ಯಾರೋ ಒಬ್ಬ ವ್ಯಕ್ತಿ, ಒಬ್ಬ ಪಕ್ಷ ಏನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡೋಕ್ಕೋಸ್ಕರ ಸರ್ ನಾನು ಸೇರಿಸಿಲ್ಲ. ನನ್ನ ಅಲ್ಲಿದ್ದರೆ ಆ ವ್ಯಕ್ತಿ ಆಸೆನೇ ಇವ್ರ ಕೈಲಿ ಈಡೇರ್ಸೋಕ್ಕಾಗಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಒಂದು ಸರ್ಕಾರ ಏನು ಹೇಳಿದ್ದಾರೆ, ಏಕಪಕ್ಷೀಯವಾಗಿ ನೀವು ಮಾಡ್ಕೊಬನ್ನಿ, ಅವರಿಗೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋ ಲೆವೆಲಿಗೆ ಬರಬೇಕು ಅಂತ ಏನು ಹೇಳಿದ್ದಾರೆ ಅದನ್ನು ಈಡೇರಿಸೋಕ್ಕೋಸ್ಕರ ನಾನು ಬಿಟ್ಟಿಲ್ಲ ಅನಿಸುತ್ತೆ ನನಗೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಸರ್? ಈಗ ನಿಮ್ಮ ಒಳಗಡೆ ಬಿಟ್ಟಿಲ್ಲ, ಈಗ ನೆಕ್ಸ್ಟ್ ಸ್ಟೆಪ್ ಏನು ತೊಗೊತೀರಾ ನೀವು? ನೆಕ್ಸ್ಟ್ ಸ್ಟೆಪ್ಪು ನಾನು ಇದನ್ನು ನಿಮ್ಗೆ ಹೇಳೋಕ್ಕಾಗಲ್ಲ. ಅದು ಕಾನೂನು ಹೋರಾಟ ಇದೆ, ಕಾನೂನು ನ್ಯಾಯಾಲಯದಲ್ಲಿ ಅದನ್ನು ನಾವು ಮಾಡ್ತೀವಿ. ಓಕೆ, ಅಷ್ಟೇ.